ರಂಜಿತ್, ಇಡೀ ದೇಶ ಮಾತ್ರ ಅಲ್ಲ ಜಗತ್ತನ್ನ ಕಾಡ್ತಾ ಇರುವಂತ ಪ್ರಶ್ನೆ ಏನಂತಂದ್ರೆ ಈ ವಿಮಾನ ಪತನ ಹೇಗಾಯ್ತು ಅಂತ. ಹೌದು, ಈಗ ಸಂಭಾವ್ಯ ಕಾರಣಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ರೀತಿಯಿಂದ ಆಗಿರಬಹುದು, ಈ ರೀತಿಯಿಂದ ಆಗಿರಬಹುದು. ಅಂತಿಮವಾಗಿ ಇದೇ ಕಾರಣಕ್ಕಾಗಿ ವಿಮಾನ ಪತನ ಆಯ್ತು ಅನ್ನೋದು ಗೊತ್ತಾಗಬೇಕಾಗಿದೆ. ಒಬ್ರಲ್ಲ ಇಬ್ರಲ್ಲ, 40 ಸೆಕೆಂಡ್ ಅಲ್ಲಿ 240 ಜನ, ಒಂದು 10 ಸೆಕೆಂಡ್ ಹಿಂದೆ ಇದ್ದವರು ಮುಂದೆ 10 ಸೆಕೆಂಡ್ಗೆ ಇವನೇ ಹೋಗುತ್ತೆ ಅಂತಂದ್ರೆ ನಾವು ಹೇಳ್ತಾ ಇದ್ರಿ ಅನೇಕ ಕನಸುಗಳನ್ನ ಕಂಡಿದ್ದಂಥವ್ರು. ಒಂದೊಂದು ಕುಟುಂಬದ್ದು ಒಂದೊಂದು ರೀತಿಯ ಕಣ್ಣೀರು ಕಥೆ. ಸೊ ಎಲ್ಲರೂ ಬಯಸ್ತಾ ಇರೋದು ವಿಮಾನ ಪತನ ಆಗಿದ್ದು ಹೇಗೆ ಅಂತ ಗೊತ್ತಾಗಬೇಕು ಅಂತ. ಹೀಗಾಗಿ ಉನ್ನತ ಮಟ್ಟದ ತನಿಖೆಗೆ ತೀರ್ಮಾನ ಮಾಡಲಾಗಿದೆ. ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ದುರಂತದ ವಿಚಾರಣೆ ನಡೆಯಲಿಕ್ಕಿದೆ. ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಈ ಘೋಷಣೆಯನ್ನ ಮಾಡಿದ್ದಾರೆ. ಉನ್ನತ ಮಟ್ಟದ ತನಿಖೆ ಸಂಬಂಧ ನಾಳೆ ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ, ಯಾವ ಹಂತದಲ್ಲಿ ತನಿಖೆ ಸಾಗುತ್ತೆ. ರಂಜಿತ್, ಇಡೀ ದೇಶ ಮಾತ್ರ ಅಲ್ಲ ಜಗತ್ತನ್ನ ಕಾಡ್ತಾ ಇರುವಂತ ಪ್ರಶ್ನೆ ಏನಂತಂದ್ರೆ ಈ ವಿಮಾನ ಪತನ ಹೇಗಾಯ್ತು ಅಂತ. ಹೌದು, ಈಗ ಸಂಭಾವ್ಯ ಕಾರಣಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ರೀತಿಯಿಂದ ಆಗಿರಬಹುದು, ಈ ರೀತಿಯಿಂದ ಆಗಿರಬಹುದು. ಅಂತಿಮವಾಗಿ ಇದೇ ಕಾರಣಕ್ಕಾಗಿ ವಿಮಾನ ಪತನ ಆಯ್ತು ಅನ್ನೋದು ಗೊತ್ತಾಗಬೇಕಾಗಿದೆ. ಒಬ್ರಲ್ಲ ಇಬ್ರಲ್ಲ, 40 ಸೆಕೆಂಡ್ ಅಲ್ಲಿ 240 ಜನ, ಒಂದು 10 ಸೆಕೆಂಡ್ ಹಿಂದೆ ಇದ್ದವರು ಮುಂದೆ 10 ಸೆಕೆಂಡ್ಗೆ ಇವನೇ ಹೋಗುತ್ತೆ ಅಂತಂದ್ರೆ ನಾವು ಹೇಳ್ತಾ ಇದ್ರಿ ಅನೇಕ ಕನಸುಗಳನ್ನ ಕಂಡಿದ್ದಂಥವ್ರು. ಒಂದೊಂದು ಕುಟುಂಬದ್ದು ಒಂದೊಂದು ರೀತಿಯ ಕಣ್ಣೀರು ಕಥೆ. ಸೊ ಎಲ್ಲರೂ ಬಯಸ್ತಾ ಇರೋದು ವಿಮಾನ ಪತನ ಆಗಿದ್ದು ಹೇಗೆ ಅಂತ ಗೊತ್ತಾಗಬೇಕು ಅಂತ. ಹೀಗಾಗಿ ಉನ್ನತ ಮಟ್ಟದ ತನಿಖೆಗೆ ತೀರ್ಮಾನ ಮಾಡಲಾಗಿದೆ. ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ದುರಂತದ ವಿಚಾರಣೆ ನಡೆಯಲಿಕ್ಕಿದೆ. ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಈ ಘೋಷಣೆಯನ್ನ ಮಾಡಿದ್ದಾರೆ. ಉನ್ನತ ಮಟ್ಟದ ತನಿಖೆ ಸಂಬಂಧ ನಾಳೆ ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ, ಯಾವ ಹಂತದಲ್ಲಿ ತನಿಖೆ ಸಾಗುತ್ತೆ. ರಂಜಿತ್, ಇಡೀ ದೇಶ ಮಾತ್ರ ಅಲ್ಲ ಜಗತ್ತನ್ನ ಕಾಡ್ತಾ ಇರುವಂತ ಪ್ರಶ್ನೆ ಏನಂತಂದ್ರೆ ಈ ವಿಮಾನ ಪತನ ಹೇಗಾಯ್ತು ಅಂತ. ಹೌದು, ಈಗ ಸಂಭಾವ್ಯ ಕಾರಣಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ರೀತಿಯಿಂದ ಆಗಿರಬಹುದು, ಈ ರೀತಿಯಿಂದ ಆಗಿರಬಹುದು. ಅಂತಿಮವಾಗಿ ಇದೇ ಕಾರಣಕ್ಕಾಗಿ ವಿಮಾನ ಪತನ ಆಯ್ತು ಅನ್ನೋದು ಗೊತ್ತಾಗಬೇಕಾಗಿದೆ. ಒಬ್ರಲ್ಲ ಇಬ್ರಲ್ಲ, 40 ಸೆಕೆಂಡ್ ಅಲ್ಲಿ 240 ಜನ, ಒಂದು 10 ಸೆಕೆಂಡ್ ಹಿಂದೆ ಇದ್ದವರು ಮುಂದೆ 10 ಸೆಕೆಂಡ್ಗೆ ಇವನೇ ಹೋಗುತ್ತೆ ಅಂತಂದ್ರೆ ನಾವು ಹೇಳ್ತಾ ಇದ್ರಿ ಅನೇಕ ಕನಸುಗಳನ್ನ ಕಂಡಿದ್ದಂಥವ್ರು. ಒಂದೊಂದು ಕುಟುಂಬದ್ದು ಒಂದೊಂದು ರೀತಿಯ ಕಣ್ಣೀರು ಕಥೆ. ಸೊ ಎಲ್ಲರೂ ಬಯಸ್ತಾ ಇರೋದು ವಿಮಾನ ಪತನ ಆಗಿದ್ದು ಹೇಗೆ ಅಂತ ಗೊತ್ತಾಗಬೇಕು ಅಂತ. ಹೀಗಾಗಿ ಉನ್ನತ ಮಟ್ಟದ ತನಿಖೆಗೆ ತೀರ್ಮಾನ ಮಾಡಲಾಗಿದೆ. ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ದುರಂತದ ವಿಚಾರಣೆ ನಡೆಯಲಿಕ್ಕಿದೆ. ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಈ ಘೋಷಣೆಯನ್ನ ಮಾಡಿದ್ದಾರೆ. ಉನ್ನತ ಮಟ್ಟದ ತನಿಖೆ ಸಂಬಂಧ ನಾಳೆ ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ, ಯಾವ ಹಂತದಲ್ಲಿ ತನಿಖೆ ಸಾಗುತ್ತೆ. ರಂಜಿತ್, ಇಡೀ ದೇಶ ಮಾತ್ರ ಅಲ್ಲ ಜಗತ್ತನ್ನ ಕಾಡ್ತಾ ಇರುವಂತ ಪ್ರಶ್ನೆ ಏನಂತಂದ್ರೆ ಈ ವಿಮಾನ ಪತನ ಹೇಗಾಯ್ತು ಅಂತ. ಹೌದು, ಈಗ ಸಂಭಾವ್ಯ ಕಾರಣಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ರೀತಿಯಿಂದ ಆಗಿರಬಹುದು, ಈ ರೀತಿಯಿಂದ ಆಗಿರಬಹುದು. ಅಂತಿಮವಾಗಿ ಇದೇ ಕಾರಣಕ್ಕಾಗಿ ವಿಮಾನ ಪತನ ಆಯ್ತು ಅನ್ನೋದು ಗೊತ್ತಾಗಬೇಕಾಗಿದೆ. ಒಬ್ರಲ್ಲ ಇಬ್ರಲ್ಲ, 40 ಸೆಕೆಂಡ್ ಅಲ್ಲಿ 240 ಜನ, ಒಂದು 10 ಸೆಕೆಂಡ್ ಹಿಂದೆ ಇದ್ದವರು ಮುಂದೆ 10 ಸೆಕೆಂಡ್ಗೆ ಇವನೇ ಹೋಗುತ್ತೆ ಅಂತಂದ್ರೆ ನಾವು ಹೇಳ್ತಾ ಇದ್ರಿ ಅನೇಕ ಕನಸುಗಳನ್ನ ಕಂಡಿದ್ದಂಥವ್ರು. ಒಂದೊಂದು ಕುಟುಂಬದ್ದು ಒಂದೊಂದು ರೀತಿಯ ಕಣ್ಣೀರು ಕಥೆ. ಸೊ ಎಲ್ಲರೂ ಬಯಸ್ತಾ ಇರೋದು ವಿಮಾನ ಪತನ ಆಗಿದ್ದು ಹೇಗೆ ಅಂತ ಗೊತ್ತಾಗಬೇಕು ಅಂತ. ಹೀಗಾಗಿ ಉನ್ನತ ಮಟ್ಟದ ತನಿಖೆಗೆ ತೀರ್ಮಾನ ಮಾಡಲಾಗಿದೆ. ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ದುರಂತದ ವಿಚಾರಣೆ ನಡೆಯಲಿಕ್ಕಿದೆ. ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಈ ಘೋಷಣೆಯನ್ನ ಮಾಡಿದ್ದಾರೆ. ಉನ್ನತ ಮಟ್ಟದ ತನಿಖೆ ಸಂಬಂಧ ನಾಳೆ ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ, ಯಾವ ಹಂತದಲ್ಲಿ ತನಿಖೆ ಸಾಗುತ್ತೆ. ರಂಜಿತ್, ಇಡೀ ದೇಶ ಮಾತ್ರ ಅಲ್ಲ ಜಗತ್ತನ್ನ ಕಾಡ್ತಾ ಇರುವಂತ ಪ್ರಶ್ನೆ ಏನಂತಂದ್ರೆ ಈ ವಿಮಾನ ಪತನ ಹೇಗಾಯ್ತು ಅಂತ. ಹೌದು, ಈಗ ಸಂಭಾವ್ಯ ಕಾರಣಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ರೀತಿಯಿಂದ ಆಗಿರಬಹುದು, ಈ ರೀತಿಯಿಂದ ಆಗಿರಬಹುದು. ಅಂತಿಮವಾಗಿ ಇದೇ ಕಾರಣಕ್ಕಾಗಿ ವಿಮಾನ ಪತನ ಆಯ್ತು ಅನ್ನೋದು ಗೊತ್ತಾಗಬೇಕಾಗಿದೆ. ಒಬ್ರಲ್ಲ ಇಬ್ರಲ್ಲ, 40 ಸೆಕೆಂಡ್ ಅಲ್ಲಿ 240 ಜನ, ಒಂದು 10 ಸೆಕೆಂಡ್ ಹಿಂದೆ ಇದ್ದವರು ಮುಂದೆ 10 ಸೆಕೆಂಡ್ಗೆ ಇವನೇ ಹೋಗುತ್ತೆ ಅಂತಂದ್ರೆ ನಾವು ಹೇಳ್ತಾ ಇದ್ರಿ ಅನೇಕ ಕನಸುಗಳನ್ನ ಕಂಡಿದ್ದಂಥವ್ರು. ಒಂದೊಂದು ಕುಟುಂಬದ್ದು ಒಂದೊಂದು ರೀತಿಯ ಕಣ್ಣೀರು ಕಥೆ. ಸೊ ಎಲ್ಲರೂ ಬಯಸ್ತಾ ಇರೋದು ವಿಮಾನ ಪತನ ಆಗಿದ್ದು ಹೇಗೆ ಅಂತ ಗೊತ್ತಾಗಬೇಕು ಅಂತ. ಹೀಗಾಗಿ ಉನ್ನತ ಮಟ್ಟದ ತನಿಖೆಗೆ
ತೀರ್ಮಾನ ಮಾಡಲಾಗಿದೆ. ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ದುರಂತದ ವಿಚಾರಣೆ ನಡೆಯಲಿಕ್ಕಿದೆ. ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಈ ಘೋಷಣೆಯನ್ನ ಮಾಡಿದ್ದಾರೆ. ಉನ್ನತ ಮಟ್ಟದ ತನಿಖೆ ಸಂಬಂಧ ನಾಳೆ ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ, ಯಾವ ಹಂತದಲ್ಲಿ ತನಿಖೆ ಸಾಗುತ್ತೆ. ರಂಜಿತ್, ಇಡೀ ದೇಶ ಮಾತ್ರ ಅಲ್ಲ, ಜಗತ್ತನ್ನ ಕಾಡ್ತಾ ಇರುವಂತ ಪ್ರಶ್ನೆ ಏನಂತಂದ್ರೆ ಈ ವಿಮಾನ ಪತನ ಹೇಗಾಯ್ತು ಅಂತ. ಹೌದು, ಈಗ ಸಂಭಾವ್ಯ ಕಾರಣಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ರೀತಿಯಿಂದ ಆಗಿರಬಹುದು, ಈ ರೀತಿಯಿಂದ ಆಗಿರಬಹುದು. ಅಂತಿಮವಾಗಿ ಇದೇ ಕಾರಣಕ್ಕಾಗಿ ವಿಮಾನ ಪತನ ಆಯ್ತು ಅನ್ನೋದು ಗೊತ್ತಾಗಬೇಕಾಗಿದೆ. ಒಬ್ರಲ್ಲ ಇಬ್ರಲ್ಲ, 40 ಸೆಕೆಂಡ್ ಅಲ್ಲಿ 240 ಜನ, ಒಂದು 10 ಸೆಕೆಂಡ್ ಹಿಂದೆ ಇದ್ದವರು ಮುಂದೆ 10 ಸೆಕೆಂಡ್ಗೆ ಜೀವನ ಹೋಗುತ್ತೆ ಅಂತಂದ್ರೆ ನಾವು ಹೇಳ್ತಾ ಇದ್ರಿ, ಅನೇಕ ಕನಸುಗಳನ್ನ ಕಂಡಿದ್ದಂಥವ್ರು. ಒಂದೊಂದು ಕುಟುಂಬದ್ದು ಒಂದೊಂದು ರೀತಿ. ರಂಜಿತ್, ಇಡೀ ದೇಶ ಮಾತ್ರ ಅಲ್ಲ, ಜಗತ್ತನ್ನ ಕಾಡ್ತಾ ಇರುವಂತ ಪ್ರಶ್ನೆ ಏನಂತಂದ್ರೆ ಈ ವಿಮಾನ ಪತನ ಹೇಗಾಯ್ತು ಅಂತ. ಹೌದು, ಈಗ ಸಂಭಾವ್ಯ ಕಾರಣಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ರೀತಿಯಿಂದ ಆಗಿರಬಹುದು, ಈ ರೀತಿಯಿಂದ ಆಗಿರಬಹುದು. ಅಂತಿಮವಾಗಿ ಇದೇ ಕಾರಣಕ್ಕಾಗಿ ವಿಮಾನ ಪತನ ಆಯ್ತು ಅನ್ನೋದು ಗೊತ್ತಾಗಬೇಕಾಗಿದೆ. ಒಬ್ರಲ್ಲ ಇಬ್ರಲ್ಲ, 40 ಸೆಕೆಂಡ್ ಅಲ್ಲಿ 240 ಜನ, ಒಂದು 10 ಸೆಕೆಂಡ್ ಹಿಂದೆ ಇದ್ದವರು ಮುಂದೆ 10 ಸೆಕೆಂಡ್ಗೆ ಜೀವನ ಹೋಗುತ್ತೆ ಅಂತಂದ್ರೆ ನಾವು ಹೇಳ್ತಾ ಇದ್ರಿ, ಅನೇಕ ಕನಸುಗಳನ್ನ ಕಂಡಿದ್ದಂಥವ್ರು. ಒಂದೊಂದು ಕುಟುಂಬದ್ದು ಒಂದೊಂದು ರೀತಿಯ ಕಣ್ಣೀರ ಕಥೆ. ಸೊ ಎಲ್ಲರೂ ಬಯಸ್ತಾ ಇರೋದು ವಿಮಾನ ಪತನ ಆಗಿದ್ದು ಹೇಗೆ ಅಂತ ಗೊತ್ತಾಗಬೇಕು ಅಂತ. ಹೀಗಾಗಿ ಉನ್ನತ ಮಟ್ಟದ ತನಿಖೆಗೆ ತೀರ್ಮಾನ ಮಾಡಲಾಗಿದೆ. ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ದುರಂತದ ವಿಚಾರಣೆ ನಡೆಯಲಿಕ್ಕಿದೆ. ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಈ ಘೋಷಣೆಯನ್ನ ಮಾಡಿದ್ದಾರೆ. ಉನ್ನತ ಮಟ್ಟದ ತನಿಖೆ ಸಂಬಂಧ ನಾಳೆ ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ, ಯಾವ ಹಂತದಲ್ಲಿ ತನಿಖೆ ಸಾಗುತ್ತೆ. ರಂಜಿತ್, ಇಡೀ ದೇಶ ಮಾತ್ರ ಅಲ್ಲ, ಜಗತ್ತನ್ನ ಕಾಡ್ತಾ ಇರುವಂತ ಪ್ರಶ್ನೆ ಏನಂತಂದ್ರೆ ಈ ವಿಮಾನ ಪತನ ಹೇಗಾಯ್ತು ಅಂತ. ಹೌದು, ಈಗ ಸಂಭಾವ್ಯ ಕಾರಣಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ರೀತಿಯಿಂದ ಆಗಿರಬಹುದು, ಈ ರೀತಿಯಿಂದ ಆಗಿರಬಹುದು. ಅಂತಿಮವಾಗಿ ಇದೇ ಕಾರಣಕ್ಕಾಗಿ ವಿಮಾನ ಪತನ ಆಯ್ತು ಅನ್ನೋದು ಗೊತ್ತಾಗಬೇಕಾಗಿದೆ. ಒಬ್ರಲ್ಲ ಇಬ್ರಲ್ಲ, 40 ಸೆಕೆಂಡ್ ಅಲ್ಲಿ 240 ಜನ, ಒಂದು 10 ಸೆಕೆಂಡ್ ಹಿಂದೆ ಇದ್ದವರು ಮುಂದೆ 10 ಸೆಕೆಂಡ್ಗೆ ಜೀವನ ಹೋಗುತ್ತೆ ಅಂತಂದ್ರೆ ನಾವು ಹೇಳ್ತಾ ಇದ್ರಿ, ಅನೇಕ ಕನಸುಗಳನ್ನ ಕಂಡಿದ್ದಂಥವ್ರು. ಒಂದೊಂದು ಕುಟುಂಬದ್ದು ಒಂದೊಂದು ರೀತಿಯ ಕಣ್ಣೀರ ಕಥೆ. ಸೊ ಎಲ್ಲರೂ ಬಯಸ್ತಾ ಇರೋದು ವಿಮಾನ ಪತನ ಆಗಿದ್ದು ಹೇಗೆ ಅಂತ ಗೊತ್ತಾಗಬೇಕು ಅಂತ. ಹೀಗಾಗಿ ಉನ್ನತ ಮಟ್ಟದ ತನಿಖೆಗೆ ತೀರ್ಮಾನ ಮಾಡಲಾಗಿದೆ. ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ದುರಂತದ ವಿಚಾರಣೆ ನಡೆಯಲಿಕ್ಕಿದೆ. ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಈ ಘೋಷಣೆಯನ್ನ ಮಾಡಿದ್ದಾರೆ. ಉನ್ನತ ಮಟ್ಟದ ತನಿಖೆ ಸಂಬಂಧ ನಾಳೆ ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ, ಯಾವ ಹಂತದಲ್ಲಿ ತನಿಖೆ ಸಾಗುತ್ತೆ. ಕಾರ್ಯಾಚರಣೆ ಸ್ಥಳಾಂತರ ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ವಿಮಾನದ ದುರಂತದ ಕರಾಳತೆಯನ್ನ ಆ ದೃಶ್ಯವನ್ನ ನೋಡಿದವರು